ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ. ಈಗ ನಾನು ಸತ್ಯ ಹೇಳದೆ ಹೋದ್ರೆ ಪುಟ್ಟಕ್ಕ ಬೇಜಾರು ಮಾಡಿಕೊಳ್ತಾರೆ. ಪುಟ್ಟಕ್ಕ, ನಾನು ಇವ್ರ ಹತ್ರ ಸಂಗೀತ ಕಲಿತಾ ಇದ್ದೀನಿ. ಬಾಬಣ್ಣ, ಇವ್ರು ಸಂಗೀತ ಹೇಳ್ಕೊಡಕ್ ಬಂದಿರೋದು ನನಗಲ್ಲ, ನಿಮ್ಗೆ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು. ಕಣ್ ತುಂಬ ನೀರು ಬಾಯಿ ತುಂಬ ಬೀರು, ಕಣ್ ತುಂಬ ನೀರು ಬಾಯಿ ತುಂಬ ಬೀರು. ನಿಜವಾಗ್ಲು 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 ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಐ ಲೈಕ್ ಇಟ್. ರಾಖಿ ತಗೋ, ಈ ಚಿಟಿಲ್ ಬರ್ದಿರೋ 2 ಹಾಡನ್ನೇ ನೀನು ಹಾಡಬೇಕಾಗಿರೋದು. ನಾನು ಹಾಡ್ತೀನಿ ಮಾರ್ರೆ, ನೀವು ಎಂತದಕ್ಕೆ ಮಂಡೆ ಬೆಚ್ಚ ಮಾಡ್ತೀರಾ? ರಾಖಿ, ನನ್ನ ಮಾನ ಮರ್ಯಾದೆ ನಿನ್ನ ಕೈಲಿದೆ ಕಣೋ. ನಿಮ್ಮ ಮರ್ಯಾದೆ ಇರೋದು ನನ್ನ ಕೈಯಲ್ಲಿ ಅಲ್ಲ ಅಲ್ಲಪ್ಪ, ನನ್ನ ಕಂಠದಲ್ಲಿ. ಏನಾದರೂ ಎಡವಟ್ಟಾಯ್ತೋ ನಿನ್ನ ಕಂಠಕ್ಕೆ ಶಾಕ್ ಹೊಡಿಸ್ಬಿಡ್ತೀನಿ. ಐ ಲೈಕ್ ಇಟ್. ಓಕೆ. ಚಂದನ್ ಅವ್ರೆ, ನಮ್ ಬಾಬಣ್ಣ ಒಪ್ಕೊಂಡು ಶುರು ಹಚ್ಕೊಳ್ಳಿ. ಮುಖದಲ್ಲಿ ಕಲಿಯೋ ಕಳೆನೇ ಇಲ್ಲ. ಅದನ್ನೆಲ್ಲ ಕಟ್ಕೊಂಡು ನಿನಗೇನ ಬೇಕಯ್ಯ? ಮುಖದಲ್ಲಿ ಕಳೆನಾರು ಇರ್ಲಿ, ಇಲ್ಲ ಕೊಳೆನಾರು ಇರ್ಲಿ, ಶುರು ಹಚ್ಕ. ಏನ್ರಿ ಇದು? ಸಂಗೀತ ಕಲ್ಸೋರು ಕೊಡೋ ಮರ್ಯಾದಿನೇನ್ರಿ ಇದು? ಗುರುಗಳ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಬೇಕು. ನನ್ನ ಕಾಲಕ್ಕೆ ಬಿದ್ದ ಬೇಸ ಇಲ್ಲ, ಬೇಕಾರೆ ಕೈ ಮುಗಿತೀನಿ. ಕೈ ಮುಗಿಯೋದು ಟೋಪಿ ಹಾಕೋ ರಾಜಕಾರಣಿಗಳು. ಗುರುಗಳ ಕಾಲಿಗೆ ಯಾವತ್ತು ನಮಸ್ಕಾರ ಮಾಡ್ಬೇಕು. ಹೌದು ಬಾಬಣ್ಣ, ಇವ್ರ ಕಾಲಕ್ ಬಿದ್ದು ಆಶೀರ್ವಾದ ತಕೊಳ್ಳಿ. ಆಗಲ್ಲ ಕಮ್ಮಿ. ಅತ್ಯವ ಬನ್ನಿ ಆಚೆಗೆ. ಆಚೆಗೆ ಹಾಕೋ. ಸಂಗೀತ ಕಲಿಯಕ್ಕೆ ಒಳಗಿದ್ರ ಪದಗಳು ಆಚೆಗೆ ಬರಲ್ಲ ಅಂತವೇನು? ಎಲ್ಲ ಮಾತಾಡಿದ್ರೆ ನಾನು ಹೊರಟಂತೆ. ಅಪ್ಪ ಅಷ್ಟು ಮಾಡಿ ಪುಣ್ಯ ಕಟ್ಕೋತಂದೆ. ಬಾಬಣ್ಣ, ನೀವು ಸುಮ್ಮನೆ ಇರಿ. ಚಂದನ್ ಅವ್ರೆ ನಡ್ರಿ ಆಚೆಗೆ. ನೋಡ್ರಿ ನೋಡ್ರಿ, ಅವ್ರಿಗಿರೋ ಆಸಕ್ತಿನೂ ನಿಮ್ಗಿಲ್ವಲ್ರಿ. ಬನ್ನಿ. ಬನ್ನಿ ಬನ್ನಿ, ನೀವಿಬ್ರು ಇಲ್ಲಿ ಕೂತ್ಕೊಳ್ಳಿ. ಹಾ, ಬಾಬಣ್ಣ ಕೂತ್ಕೊಳ್ಳಿ. ಓ ಅಣ್ಣಪ್ಪನವ್ರೆ, ಕಾಂಪೌಂಡ್ ಮೇಲೆ ಕೂತ್ಕೊಂಡು ಯಾವ ನಾಟಕ ಮಾಡಿರಿ? ನನ್ಗೆ ಇಲ್ಲಿ ಕೂತ್ಕೊಂಡ್ರೆ ಇನ್ಸ್ಪಿರೇಷನ್ ಸಿಗೋದು. ಹಾಡ್ಲಾ ಬೇಡವಾ? ಹಾ ಸರಿ ಸರಿ, ಅಲ್ಲೇ ಕೂತ್ಕೊಂಡು ಆಡಿ. ಈಗ ಶುರು ಹಚ್ಕೊಳ್ಳಿ. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ. ಪ್ರೀತಿ ಎಂದರೆ ಇಂಥ ತೊಂದರೆ ತೀರ ಸಹಜ ಬಿಡು, ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು. ಎಲ್ಲಿ ಹೋದರು ಎಲ್ಲಿ ಬಂದರು ನಿನ್ನದೇ ಅಮಲು, ವಿರಾಮ ನೀಡುತ್ತಿಲ್ಲ ಯಾರಿಗೆ ಹೇಳುವುದು. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ. ಚಂದನ್ ಅವ್ರೆ ಬಹು ಪಸಂದಾಗ ಆಡಿ ಹೊಳದ್ರಿ. ಪುಟ್ಟಮಲ್ಲಿ ಅವರೇ, ನನಗಿಂತ ನೀವು ತುಂಬಾ ಚೆನ್ನಾಗಿ ಹಾಡ್ತಿರ್ರಿ. ಹಂಗಂದರಿಯಾ? ಅಣ್ಣಪ್ಪ ಜಾಸ್ತಿ ಅಟ್ಟೆ ಕೆರ್ಸಿ ಚಟ್ಟ ಕಟ್ಬಿಡ್ತೀನಿ. ಚಂದನ್ ಅವ್ರೆ, ಇನ್ನೊಂದು ಆಡಿ ಹೊಳಿ. ಖಂಡಿತ ಹಾಡ್ತೀನಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಈ ಹಾಡನ್ನ ಕೇಳಿಸ್ಕೊಳ್ಳಿ. ಓ ಅಣ್ಣಪ್ಪನವ್ರೆ, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಾದವ್ ನಾನು, ಯಾಕಂದ್ರೆ ಹಾಡು ಕಲಿಬೇಕಾದವನು ನಾನು. ಇವಳು ಯಾಕೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು? ಯಾಕೆ ಅಂದ್ರೆ ನಿಮ್ ತಲೆಗೆ ಹೋಗದೆ ಇರೋದನ್ನ ಅವ್ರು ಅರ್ಥ ಮಾಡ್ಕೊಂಡು ನಿಮ್ಗೆ ಹೇಳ್ಕೊಡ್ಲಿ ಅಂತ. ಬಾಬಣ್ಣ, ನೀವು ಕಾಂಟ್ರಾಕ್ಟ್ ಮಾಡಿ ಕೇಳಿ. ಅಯ್ಯ, ನಾ ಯಾವ ಕಾಂಟ್ರಾಕ್ಟ್ ಸೈನ್ ಹಾಕ್ಲಮ್ಮೆ? ಅದು ಕಾಂಟ್ರಾಕ್ಟ್ ಅಲ್ಲಕ್ಕ, ಕಾನ್ಸಂಟ್ರೇಟ್. ಚಾಡ ಇದೆಲ್ಲಿಂದ ಬಂತ ರಾಗ? ಎಲ್ಲಿಂದನಾದ್ರೂ ಬರ್ಲಿ, ನೀವು ಹಾಡಿನ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ. ಪುಟ್ಟಮಲ್ಲಿ ಅವರೇ, ಈ ಹಾಡನ್ನು ಕೇಳಿಸ್ಕೊಳ್ಳಿ. ಈ ಹಾಡು ನಿಮಗಾಗಿ.
ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ, ಆ ಕನಸಿಗಾಗಿ ತವರು ಕಾದಿದೆ. ನೀನು ಆಡಿ ಬೆಳೆದಂತ ತೊಟ್ಟಿಲಿದೆ, ತೊಟ್ಟಿಲಿದೆ. ನಿನ್ನ ಮಗುವ ನಗುವಿನಾಟ ನೋಡೆ ಕಾದಿದೆ, ನೋಡೆ ಕಾದಿದೆ. ಎಲ್ಲ ಜನುಮದಲ್ಲಿಯೂ ನನ್ನ ತಂಗಿಯಾಗು ನೀ. ಚಂದನವ್ರೆ, ತಂಗಿ ಹಣ್ಣು ಬಹು ಪಸಂದಾಗ ಆಡಿದ್ರಿ. ಅದು ನಿನಗೋಸ್ಕರ ಆಡಿದ್ರು ಕಮ್ಮೆ. ಇಲ್ಲ ಗೌಡ್ರೆ, ಅವ್ರಿಗೋಸ್ಕರನೇ ಹಾಡಬೇಕು ಅಂತ ಇದ್ದೆ. ಕಲಿಸ್ತಿರೋದು ನಿಮ್ಗಾಗಿರೋದ್ರಿಂದ ಕೊನೆ ಮೂಮೆಂಟ್ ಅಲ್ಲಿ ನಿಮ್ಗೋಸ್ಕರ ಹಾಡ್ದೆ. ಓ ಅಣ್ಣಪ್ಪನವ್ರೆ, ನೀವು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀರಿ. ಒಂದ್ ಹಾಡು ಕಲಿಯೋದೇ ಕಷ್ಟ ಅಂತದ್ರಲ್ಲಿ ಒಂದ್ ದಿನದಲ್ಲಿ 7 ಹಾಡು ಕಲಿಯಾಕದ್ದ. ಈ ಟೈಮಲ್ಲೇ ರೀ ನೀವು ನಿಮ್ಮ ಟ್ಯಾಲೆಂಟ್ನ ತೋರಿಸ್ಬೇಕಾಗಿರೋದು. ಪುಟ್ಮಲ್ಲಿ ಅವರೇ, ಇನ್ನೊಂದ್ಸಲ ಹಾಡ್ಲಾ? ಆಡಿ ಆಡಿ, ಶುರು ಹಚ್ಕೊಳ್ಳಿ. ಗಂಟ್ಲಲ್ಲಿ ಏನೋ ಸಿಗಾಕೊಂಡಿರ್ಬೇಕು. ಓ ಅಣ್ಣಪ್ಪನವ್ರೆ, ಅಷ್ಟಗಲಕ್ಕೆ ಬಾಯಿ ತೆಗಿಬೇಡಿ, ಸೊಳ್ಳೆಗಿಲ್ಲ ಹೊಂಟೋಗ್ಬಿಟ್ಟದು. ಆಡೋದಾದ್ರು ಬಿರ್ನ ಆಡಿ. ಗೌಡ್ರೆ, ಅದೇನಾಗಿದೆ ಅಂದ್ರೆ ತುಂಬಾ ಹಾಡ್ದಾಗ ವೋಕಲ್ಸ್ ಹಿಡ್ಕೊಂಡ್ಬಿಡುತ್ತೆ. ಒಂದ್ ಗ್ಲಾಸ್ ನೀರು ಕುಡಿದ್ರೆ ಸರಿ ಹೋಗ್ಬಿಡುತ್ತೆ. ಪುಟ್ಮಲ್ಲಿ ಅವರೇ, ಒಂದ್ ಗ್ಲಾಸ್ ನೀರು ತರ್ತೀರಾ? ಓ ಅಣ್ಣಪ್ಪನವ್ರೆ, ಆಡ್ರೋದು ಒಂದು ಹಾಡಿಗೆ ಗಂಟ್ಲು ಸಿಗಾಕೊಂಡ್ಬಿಡ್ತಾ. ಗೌಡ್ರೆ, ಹಾಡುಗಾರರ ಕಂಠ ಎಷ್ಟು ಸೂಕ್ಷ್ಮ ಅಂತ ನಿಮ್ಮಂತ ಹೊರಟ್ರಿಗೆ ಏನ್ ಗೊತ್ತಾಗ್ಬೇಕು? ಕೊಡಿ ಕೊಡಿ ಕೊಡಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು, ನಾಳೆ ಮುಂದುವರ್ಸೋಣ. ಪರವಾಗಿಲ್ಲ ಅಣ್ಣಪ್ಪನವ್ರೆ, ಮುಂದುವರ್ಸಿ. ಗುರುಗಳು ಹೇಳ್ದಂಗೆ ನೀವು ಕೇಳಬೇಕು. ಸಾಕು ಅಂದ್ರೆ ಸಾಕು. ಈಗ ಹೇಳ್ಕೊಟ್ಟಿರೋದನ್ನೇ ಪ್ರಾಕ್ಟೀಸ್ ಮಾಡಿ. ಮುಖನಿ ಹೋಳಿ, ಗುರುಗಳ ಮಾತನ್ನ ಯಾವತ್ತೂ ಮೀರಬಾರ್ದು. ಬನ್ನಿ ಅಭ್ಯಾಸ ಮಾಡು. ಬನ್ನಿ ಬನ್ನಿ. ಮಗನೇ, ನಾನ್ ಕೊಟ್ಟಿದ್ದ ಹಾಡು ಅಂದ್ರೆ ತಂಗಿ ಹಾಡು ಆಡ್ತೀಯಾ? ಕ್ಷಮಿಸಿ ಬಿಡಿ ಜನ್ನಣ್ಣ, ನನಗೆ ರಾಖಿ ಕಟ್ಟಿದ ನನ್ನ ತಂಗಿಯ ನೆನಪಾಯ್ತು. ಭಾವುಕನಾಗಿ ಆಡಿಬಿಟ್ಟೆ. ನಾನು ಯಾವ್ದಕ್ಕೂ ನನ್ನ ತಂಗಿಯನ್ನು ನೋಡ್ಕೊಂಡು ಬರ್ತೇನೆ. ನಾಳೆ ಪ್ರೇಮಲೋಕದ ಹಾಡಾಡ್ಬೇಕು, ಇಲ್ಲ ಅಂದ್ರೆ ಬಲಿ ಆಗ್ಬಿಡ್ತೀಯಾ. ಖಂಡಿತ ಆಡ್ತೇನೆ, ನೀವು ಮನೆ ವೆಚ್ಚ ಮಾಡಬೇಡಿ. ಇಲ್ಲಿ ಒಂದೇನು ಹಾಡು ನೋಡೋಣ. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು. ಇದೆಲ್ಲ ಬೇಕಾ? ಈ ಮೇಲ್ಕೋಟೆ ಮಂಜು ಎರಡು ಪಟಾಪಟಿ ಚಡ್ಡಿ ತಗೊಂಡೋಗಿ ದುಡ್ಡೇ ಕೊಟ್ಟಿಲ್ಲ. ಬಾಬಣ್ಣ, ಏನ್ ಹೊಟ್ಟಿತವನ ತಣ್ಣ ಕೂತ್ಕೊಂಡ್ಬಿಟ್ರಿ. ಇದೇನಮ್ಮ ಹಿಂಗ್ ಮಾತಾಡಿ? ಎಲ್ಲ ಹೆಣ್ರು ಗಂಡಂದ್ರು ಕಣ್ಣು ಮುಂದೆ ಇದ್ರೆ ಸಾಕು ಅಂತ ಮಾತಾಡ್ರೆ, ನೀನು ಕಣ್ಣು ಮುಂದೆ ಇರೋದು ಬೇಡ ಅನ್ನೋ ತರ ಮಾತಾಡ್ತಿದೆ ಇಲ್ಲ. ಗೊತ್ತು ಅನ್ನಿ, ಆ ಮಾದಪ್ಪನ್ ತವ ನೀವು ಚೆನ್ನಾಗಿರ್ಬೇಕು ಅಂತಾನೆ ಕೇಳ್ಕೊಳ್ಳೋದು. ನಾನು ಇವಳು ಕೆಲ್ಸ ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದೀರಲ್ಲ. ಹೋಗತ್ತಾಗೆ. ಅಲ್ಲ ಕಮ್ಮೆ, ನಿಂಗೇನಾದ್ರು ಇವತ್ತು ತಲೆಗಿಲ್ ಕೆಟ್ಟೋಗಿದ್ದ, ಅದಕ್ಕೆ ಹೇಳೋದು ಎಮ್ಮ ಹಾಲು ಕುಡಿಬೇಡ, ಬುದ್ಧಿ ಮಂದ ಆಗೋಯ್ತದ ಅಂತ. ಇಷ್ಟು ದಿನ ಯಾವ ಕೆಲಸ ಮಾಡ್ತಿದ್ನೋ ಇವತ್ತು ಅದನ್ನೇ ಮಾಡ್ತಾವ್ನಿ. ನಿನ್ ಕಣ್ಣಿಗೆ ಬೇರೆ ತರ ಕಂಡದ. ಬಾಬಣ್ಣ, ನೀವ್ ಇದೇ ಕೆಲ್ಸ ಮಾಡ್ತಾ ಇದೀರಿ ಅಂತ ಗೊತ್ತು, ಜೊತೆಗೆ ನೀವು ಮ್ಯಾಜಿಕ್ ಕಲಿತಾ ಇದ್ದೀರಿ. ಅದು ಮ್ಯಾಜಿಕ್ ಅಲ್ಲ ಕಮ್ಮೆ, ಮ್ಯೂಸಿಕ್. ಹೇಳಿದ್ರೆ ಜಾಡ. ಸಂಗೀತ ಕಲಿಯೋದ್ ಬಿಟ್ಟು ಇದೇನು ಲೆಕ್ಕ ಪುಕ್ಕ ಅಂತ ತಕ್ಕ ಕೂತಿದ್ದೀರಲ್ಲ. ಕಣ್ಣಿನ ಕೂತ್ಕೊಂಡೆ ಸಾಕು. ನಂಗೆ ಅನ್ನ ಕೊಡ್ತಾ ಇರೋದು ನನ್ ಮಾರ ಪಟಾಪಟಿ ಚಡ್ಡಿ ಬನ್ನಿನ ವ್ಯಾಪಾರ ಹೊರ್ತು ನಿನ್ ಸಂಗೀತ ಅಲ್ಲ. ಬಾಬಣ್ಣ, ಬರೀ ಅನ್ನ ಇದ್ರೆ ಸಾಲೋದಿಲ್ಲ, ಜೊತೆಗೆ ಸಾರು ಇರ್ಬೇಕು. ಸಂಗೀತ ಸಾರಿದ್ದಂಗೆ. ನುಲ್ಗ ಚಿಕ್ಕಿ, ನಿನಗೆ ಇಷ್ಟ ದಿನ ಗಿಡದಲ್ಲಿರೋ ಬದ್ನಕಾಯಿ ಮಾತ್ರ ಗೊತ್ತು ಅನ್ಕೊಂಡಿದ್ದಿ, ಆದ್ರೆ ದಾಸಪ್ಪನ ಜಾಗಟನು ಗೊತ್ತು ಅಂತ ಇವತ್ತೇ ಗೊತ್ತಾದ್ದು. ಬಾಬಣ್ಣ, ಇದೆಲ್ಲ ನಿಮ್ ಒಳ್ಳೇದಕ್ಕೆ ತಾನೇ. ಅಲ್ಲ ಕಮ್ಮೆ, ನಾನು ಸಂಗೀತ ಕಲ್ತ್ಕೊಂಡು ಆರ್ಕೆಸ್ಟ್ರಕ್ಕೆ ಆಡಕ್ ಹೋಗ್ಬೇಕಾ? ಮಾಡಕ್ಕೆಮ್ಮೆ ಮಾಡ್ಕೊಂಡಿದ್ರೆ ಸಾಕಾಗ್ದ? ಬಾಬಣ್ಣ, ಯಾವಾಗ ಬರೀ ಕೆಲ್ಸನ ಮಾಡ್ತಾ ಇದ್ರೆ ನಾವಿಬ್ರು ಖುಷಿ ಆಗಿರೋದು ಯಾವಾಗ? ಯಾನಮ್ಮೇನೆ ಹೇಳೋದು ಅಂದ್ರೆ ನಿನ್ನ ನಾನು ಸಂತೋಷವಾಗಿ ನೋಡ್ಕೊಂಡಿಲ್ವಾ?
ಹಂಗೇನಾದ್ರು ಅಂದ್ರೆ ಆ ನಂಜನಗೂಡು ನಂಜುಂಡೇಶ್ವರ ಮೆಚ್ಚಿನ. ನೀವು ನನ್ನ ಬಗ್ಗೆ ಸ್ಯಾನೆ ಏರ್ ತಗತೀರಿ ಕಂದ್ಬಿಡ್ರಿ. ಅದು ಏರಲ್ಲ ಕಮ್ಮೆ, ಏರು. ಹೇಳಿದ್ರಿ ಜಾಡ. ನೀವು ಸಂಗೀತ ಕಲ್ತ್ಕೊಂಡು ಕೈ ಕೈ ಹಿಡ್ಕ ಆಡಿ ಹೊಳಿದ್ರೆ ಮಾದಪ್ಪನ ಬೆಟ್ಟನೆ ಸುತ್ಕೊ ಬಂದಷ್ಟು ಸಂತೋಷ ಆಯ್ತದೆ. ಬಾಬಣ್ಣ ನಂದು ಇದೊಂದು ಚಿಕ್ಕ ಆಸೆನೂ ನೆರವೇರ್ಸೋದಿಲ್ವೇ? ಅಯ್ಯ, ನಾನು ಆಸೆನ ನೆರವೇರಿಸ್ಬೇಕು ಅಂತ ತುದಿಗಾಲು ನಿಂತೀನಿ ಕಮ್ಮೆ. ಆದ್ರೆ ಈ ಗಿರಾಕಿ ಅಂದ್ರೆ ಗುರುಗಳು ಯಾಕೋ ಪತ್ತೇನೇ ಇಲ್ಲ. ಇವತ್ತು ಕಾಂಪೌಂಡ್ ಹಾರ್ಕೊಂಡು ಹೋಗಿದ್ ರೀತಿ ನೋಡಿದ್ರೆ ಅವ್ರು ಪುನಃ ಬರಲ್ಲ ಅನ್ನಿಸ್ತದೆ. ನೀವೇನು ಯೋಚನೆ ಮಾಡಬೇಡಿ, ನಾಳೆ ಚಂದನ್ ಅವ್ರ ಹಟ್ಟಿಗೆ ಹೋಗಿ ಚಂದನ್ ಅವ್ರನ್ನ ಕರ್ಕೊ ಬರ್ತೀನಿ. ಹಂಗೆ ಮಧುರ, ಅವ್ರ ಆರೋಗ್ಯನೂ ವಿಚಾರಿಸ್ಕೊಂಬ. ಸರಿ ಈಶ್ವರಿ ಹಟ್ಟಿಯವ್ರು ಅಂದ್ಮೇಲೆ ನಾವೇ ವಿಚಾರಿಸ್ಕೋಬೇಕಾನೆ. ಈ ಪುಟ್ಮಲಿಗೋಸ್ಕರ ಜಾನಿ ಅನ್ನೋ ಕತ್ತೆಯಿಂದ ಸಂಗೀತ ಕಲಿಬೇಕಾಯ್ತಲ್ಲಪ್ಪ. ನಮಸ್ಕಾರ ಮದನ್ ಅವ್ರೆ. ನಮಸ್ಕಾರ ಪುಟ್ಮಲ್ಲಿ ಅವರೇ, ಹೇಗಿದ್ದೀರಾ? ಒಳಗೆ ಕುತ್ಕೊಂಡು ಮಾತಾಡೋಣ. ಬೇಡ ಬಿಡಿ, ಗುರುಗಳಿದಾರ? ಗುರುಗಳ? ಯಾರು? ಅದೇ ನಮ್ ಬಾಬಣ್ಣಗೆ ಸಂಗೀತ ಹೇಳ್ಕೊಡೋ ಗುರುಗಳು. ಅವ್ರ್ಯಾಕೆ ನಮ್ಮನೆಗೆ ಬರ್ತಾರೆ? ಅವ್ರನ್ನ ಯಾರು ಅನ್ಕೊಂಡಿದೀರಾ? ನಿಮ್ ಯಜಮಾನ್ರು. ಅವರೇ ನಮ್ ಬಾಬಣ್ಣಗೆ ಸಂಗೀತ ಹೇಳ್ಕೊಡೋರು. ಜಾನಿನಾ? ಅವ್ರು ಸಂಗೀತ ಹೇಳ್ಕೊಡ್ತಿದಾರಾ? ಓ, ಪಸಂದಾಗಿ ಹೇಳ್ಕೊಡ್ತಾರೆ. ಇವತ್ತು ಕಲ್ಸಕ್ ಬರ್ಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗವು ಅಂತ ಬಂದಿ. ಈ ವಿಷಯ ನಂಗೆ ಗೊತ್ತಿರ್ಲಿಲ್ಲ. ಅವ್ರು ಬರ್ಲಿ, ಬಂದ್ಮೇಲೆ ನಾನೇ ಕರ್ಕೊಂಡ್ ಬರ್ತೀನಿ. ಮರಿಬೇಡಿ. ಇಲ್ಲ ಇಲ್ಲ, ಥ್ಯಾಂಕು. ಓಕೆ, ಬಾಯ್. ಜಾನಿ ಇವತ್ತು ಸತ್ತೆ. ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ, ಪ್ರೀತಿ ಮಾತ ಕೇಳಿ ತಪ್ಪು ಮಾಡಿದೆ. ಅಂದುಕೊಂಡ ಹಾಗೆ ಇರಲಿಲ್ಲ, ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ. ಲಾಲಿ ಲಾಲಿ ಸುವಾಲಿ ಜೋಜೋ, ಲಾಲಿ ಲಾಲಿ ಸುವಾಲಿ ಜೋಜೋ. ಡಾರ್ಲಿಂಗ್, ನನ್ನ ಹತ್ರಕ್ಕೆ ಬರ್ಬೇಡಿ ನೀವು. ಗಂಡನ ಹತ್ರ ಬರ್ಬೇಡ ಅಂತೀಯಲ್ಲಮ್ಮ. ಹಸು ಮುದ್ದಿಗೆ ತುಪ್ಪ ಸರೋ ಕೆಲಸ ಚೆನ್ನಾಗಿ ಮಾಡ್ತೀರಾ ಅಲ್ವಾ? ನೀನ್ ಹಸು ಅಲ್ಲ ಮಧು, ನನ್ನ ಪಾಲಿನ ಕಾಮದೇನು. ಯಾಕೆ ಕೇಳ್ದಾಗೆಲ್ಲ ದುಡ್ಡು ಕೊಡ್ತೀನಲ್ಲ ಅದಕ್ಕ? ಮದ್ವೆ ಆಗಿ ಇಷ್ಟು ವರ್ಷ ಆಗಿದೆ, ನನ್ಗೋಸ್ಕರ ಯಾವತ್ತಾದ್ರೂ ಹಾಡು ಹಾಡಿದೀರಾ? ಅದ್ ಹೋಗ್ಲಿ, ನಾನ್ ಹಾಡ್ದಾಗ ಚೆನ್ನಾಗಿದೆ ಚೆನ್ನಾಗಿರ ಏನಾದ್ರೂ ಹೇಳಿದಿರಾ? ಬೇರೆಯವ್ರಿಗೋಸ್ಕರ ಮಾತ್ರ ಹಾಡು ಹೇಳ್ಕೊಡಕ್ ಹೋಗ್ತೀರಾ? ಅದು ಮಧು. ಮಾತಾಡ್ಬೇಡಿ. ನನ್ ಮೇಲೆ ಇಲ್ದಿರೋ ಪ್ರೀತಿ ಎದುರ್ ಮನೆಯವ್ರ ಮೇಲೆ ಬಂತ? ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ಯಾ. ಹಾ? ನಿನ್ನ ನನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ ಅಂದೆ. ನಿನ್ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಬಟ್ಟೆ ಒಗಿತಿದ್ನಾ, ಅಡುಗೆ ಮಾಡ್ತಿದ್ನಾ, ಮನೆ ಕೆಲಸ ಎಲ್ಲ ಮಾಡ್ತಿದ್ನಾ? ಇಷ್ಟೆಲ್ಲ ಮಾಡೋದು ನಿನ್ ಮೇಲಿಂದ ಪ್ರೀತಿ ಅಂತಾನೆ. ಅದು ಪ್ರೀತಿಯಿಂದಲ್ಲ, ಆಚೆ ಹೋಗಿ ದುಡಿದೇ ಇರೋದ್ರಿಂದ. ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ, ಆದ್ರೆ ನೀವು ಹೆಂಗಸ್ರ ತರ ಮನೆಯಲ್ಲ ಕೆಲಸ ಮಾಡ್ಕೊಂಡಿರ್ತೀರಾ. ಚಿನ್ನ, ಇದೆಲ್ಲ ನಿನಗೋಸ್ಕರ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅನ್ನೋದು ನಮ್ಮ ಮುತ್ತಾತನ ಕಾಲದಿಂದಲೂ ನಡ್ಕೊಂಡ್ ಬಂದಿದೆ. ಆದ್ರೆ ಒಬ್ಬ ಯಶಸ್ವಿ ಹೆಣ್ಣಿಂದೆ ಒಬ್ಬ ಪುರುಷ ಇರ್ತಾನೆ ಅನ್ನೋದನ್ನ ಲೋಕಕ್ಕೆ ಸಾರಕ್ ಹೊರಟಿದ್ದೀನಿ. ಬರೀಲಾರ್ದಿರೋ ಕೈ ಪೆನ್ನೆ ಸರಿಯಿಲ್ಲ ಅಂತಂತೆ. ಒಬ್ಬ ಅಮಾಯಕ ಗಂಡನ ಮೇಲೆ ಇಷ್ಟೊಂದು ಕಠೋರವಾಗಿ ಮಾತಾಡ್ತೀಯಲ್ಲ, ಅಷ್ಟಕ್ಕೂ ನಾನು ಏನ್ ತಪ್ಪು ಮಾಡಿರೋದು? ನೊಂದ ಹೃದಯಕ್ಕೆ ಮತ್ತಷ್ಟು ನೋವು ಮಾಡ್ತೀಯಲ್ಲಮ್ಮ. ನೀವು ತುಂಬಾ ಒಳ್ಳೆ ನಟ ಅಂತ ನನಗೆ ಚೆನ್ನಾಗಿ ಗೊತ್ತು ಜಾನಿ. ಈ ರೀತಿ ಡ್ರಾಮಾ ಮಾಡಿದ್ದಾನೆ ನನ್ನ ಬುಟ್ಟಿಗೆ ಹಾಕೊಂಡು ಮದ್ವೆ ಆಗಿದ್ದು. ಅಲ್ಲಮ್ಮ, ಹೃದಯಕ್ಕೆ. ನಾನ್ ಹೃದಯದಲ್ಲಿದ್ದರೆ ನೀವು ಹೀಗೆ ಮಾಡ್ತಿರ್ಲಿಲ್ಲ ಜಾನಿ. ಡಾರ್ಲಿಂಗ್, ನಾನು ಹೇಳೋದನ್ನ ಕೇಳು, ಆಮೇಲೆ ಬಯ್ಯೆ. ಇಲ್ಲ ಅಂದ್ರೆ ತೊಳೆದಿರೋ ಸೌಟ್ ತಗೊಂಡು ನನ್ಗೆ ಓಡಿ. ಸರಿ, ಅದೇನ್ ಹೇಳಿ. ಅದೇನಂದ್ರೆ, ನಾನು ರಾಖಿರಿ ಟೀ ಕುಡಿತಿದ್ವಾ, ಅಲ್ಲಿ ಗೌಡ್ರು ಬಂದು ನಾನು ಸಂಗೀತ ಪಾಠ ಕಲಿಬೇಕು ಅಂದ್ರು. ಬೇರೆ ಯಾರೋ ಗುರುಗಳು ಕರೆಸೋದ್ರ ಬದಲು ನಾನೇ ಗುರು ಆಗ್ಬಿಟ್ರೆ ಜನ ನನ್ನನ್ನು ನಾಲಾಯಕು ಕೆಲ್ಸಕ್ಕೆ ಬರ್ದವನು ಹೆಂಡತಿ ಸೆರ್ಗಿಟ್ಕೊಂಡು ಓಡಾಡ್ತಾನೆ ಅಂತಾರಲ್ಲ, ಅದಕ್ಕೆಲ್ಲ ಬಾಯಿ ಮುಚ್ಚಿಸ್ಬೋದು ಅಂತ ಗುರು ಆಗೋಕೆ ಒಪ್ಕೊಂಡೆ. ಆಕ್ಚುಲಿ ನಾನು ಬರೀ ಲಿಪ್ ಮೂವ್ಮೆಂಟ್ ಮಾಡ್ತಿದ್ದೆ, ಹಿಂದೆ ರಾಖಿರೈ ಆಡ್ತಿದ್ದ. ಪಾಠಕ್ಕೆ 1,000 ರೂಪಾಯಿ ಸಿಕ್ತಿತ್ತು ಗೊತ್ತಾ? ಇದನ್ನ ನಂಬೇಕಾ? ನಂಬಲೇಬೇಕು. ಅಷ್ಟಕ್ಕೂ ನಾನು ದುಡ್ಡು ತರದು ಯಾರಿಗೋಸ್ಕರ ಅನ್ಕೊಂಡೆ, ನಿನ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ. ಅದಕ್ಕೆ ನಿನ್ಗೆ ಹೇಳಿಲ್ಲ. ಇದು ತಪ್ಪು ಅಂದ್ರೆ ಹೇಳು, ನೀನ್ ಏನ್ ಶಿಕ್ಷೆ ಕೊಟ್ಟರು ಅನುಭವಿಸಕ್ ಸಿದ್ಧ. ಪ್ರಪಂಚದಲ್ಲಿ ಗಂಡು ಸೋಲೋದು ಹೆಂಡತಿಗೆ ತಾನೆ. ಉದ್ದೇಶ ಏನೋ ಸರಿಯಾಗಿದೆ, ಆದ್ರೆ ಗುರುತರ ಮೋಸ ಮಾಡಿದ್ ಸರಿ ಇಲ್ಲ. ಅವ್ರ ಮನ್ಸಿಗೆ ಎಷ್ಟು ನೋವಾಗ್ಬೋದು ಜಾನಿ. ಹೌದೌದು, ನನ್ ಗುರು ಅಲ್ಲ, ನಂಗೆ ಸಂಗೀತ ಬರಲ್ಲ ಅಂತ ಗೊತ್ತಾದ್ರೆ ಪುಟ್ಟಮಲ್ಲಿಯರ ಪುಟ್ಟ ಮನಸ್ಸಿಗೆ ದೊಡ್ಡ ನೋವಾಗುತ್ತೆ. ಹಾ, ನಾ ಹೇಳ್ತಿರೋದು ಗೌಡ್ರ ಬಗ್ಗೆ.
ಅವ್ರಿಗೆ ನಿಜ ವಿಷಯ ಗೊತ್ತಾದ್ರೆ ಅವ್ರ ಹೃದಯ ಒಡೆದೋಗುತ್ತೆ. ಒಳ್ಳೇದಾಯ್ತು. ಹಾ ಐ ಮೀನ್ ಅದಾಗಬಾರ್ದು ಅಂತಾನೆ ಈಗ ಗೌಡ್ರ ಮನೆಗೆ ಹೋಗಿ ನಿಜ ಹೇಳಿ ಕುಟುಂಬಲ್ಲಿ ಅವ್ರ ಕೈ ಹಿಡ್ಕೊಂಡು ಸಾರಿ ಗೌಡ್ರು ಕೈ ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ. ಹಾಗೆ ಮಾಡಿದ್ರೆ ಅವ್ರ ನಂಬಿಕೆಗೆ ಮೋಸ ಮಾಡ್ದಂಗಾಗುತ್ತೆ. ರಿಲೇಟಿವ್ಸ್ ತರ ಇರೋ ನಾವು ದೂರ ಆಗ್ಬಿಡ್ತೀವಿ. ಅದಕ್ಕೆ ನೀವು ಹೋಗಿ ಅವ್ರಿಗೆ ಸಂಗೀತ ಹೇಳ್ಕೊಡಿ. ಏನು ಹೇಳ್ತಿದ್ಯಾ ಮಧು? ಹೌದು, ನೀವು ಸಂಗೀತ ಹೇಳ್ಕೊಡ್ತಾರ ಆಕ್ಟ್ ಮಾಡ್ತೀರಿ, ಮಾತಾಡ್ತಾ ಟೈಮ್ ಪಾಸ್ ಮಾಡ್ತೀರಿ. ಅಷ್ಟೊತ್ತಿಗೆ ನಾನು ನಿಮ್ಗೋಸ್ಕರ ಬೋಂಡ ತಗೊಂಡ್ ಬರ್ತೀನಿ. ನೀವು ತಿಂದು ಮಧು ಬೋಂಡ ಯಾಕೆ ಈ ಥರ ಇದೆ ಅಂತ ಕೇಳಿ. ಆಗ ನಾನು ಅಯ್ಯೋ ರೀ, ಬೋಂಡಾಗೆ ಉಪ್ಪು ಹಾಕೋ ಬದಲು ಬೇಕಿಂಗ್ ಸೋಡಾ ಹಾಕಿದ್ದೀನಿ, ಇದನ್ನ ತಿಂದ್ರೆ ಗಂಟ್ಲು ಹಾಳಾಗೋಗುತ್ತೆ ಅಂತ ಹೇಳ್ತೀನಿ. ನೀವು ಹಾಗೆ ಆಕ್ಟ್ ಮಾಡಿ ಮಜಾವಾಗಿ. ಥ್ಯಾಂಕ್ಸ್ ಹನಿ, ನಿನ್ನಂತ ಹೆಂಡತಿ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಿನ್ನ ಕಷ್ಟನ ಅರ್ಥ ಮಾಡ್ಕೊಂಡು ಬಚಾವ್ ಮಾಡ್ತಿದ್ಯಲ್ಲ. ಇದೇ ಲಾಸ್ಟು, ಪದೇ ಪದೇ ಹೀಗೆ ಮಾಡಬಾರ್ದು. ಈಗ ಹೋಗಿ. ಲವ್ ಯು ಹನಿ. ಡ್ರಾಮಾ ಸಾಕು. ಇನ್ನೂ ಇಲ್ಲೇ ಇದ್ರೆ ನಿಜವಾಗ್ಲೂ ಬೇಕಿಂಗ್ ಸೋಡಾ ಹಾಕಿರೋ ಬೋಂಡ ತಂದು ತಿನ್ಸ್ಬಿಡ್ತೀನಿ. ಅಯ್ಯೋ ಇದ್ಯಾಕಮ್ಮ ಇಲ್ಲಿ ನಿಂತಿದೆ? ಬಾಬಣ್ಣ ಈಗ ತಕ್ಕರಿ ಕುಡೀರಿ. ಯಾನ ಇದು? ಇದು ಕುದೇರ್ ಶೆಟ್ರಂಗಡಿಯಿಂದ ತಂದಿರೋ ಕಷಾಯ. ಇದನ್ನ ಕುಡಿದ್ರೆ ಗಂಟ್ಲು ಶುದ್ಧಿ ಆಯ್ತದೆ. ಅಲ್ಲಿ ಶ್ರೀರಾಮ ಉತ್ಪಲ್ಲಿ ಜಯರಾಮ. ಯಾವ್ದ ಪ್ರಯೋಗನ ನನ್ನ ಮೇಲೆ ಮಾಡ್ಬೇಡಕ್ಕಮ್ಮೆ. ನನ್ನ ಗಂಟ್ಲಿಗೆ ಏನಾಗಿತ್ತು ಚಂದಾಗಿ ಅದೇ. ಹಂಗ ಅನ್ಬಡಿಕನ್ ಹೇಳಿ ಇದನ್ನ ಗಟ ಗಟ ಅಂತ ಕುಡ್ದು ಬಿಡ್ರಿ. ನೀವು ಚಂದಾಗ ಆಡಿದ್ರೆ ನನಗೆ, ನಮ್ಮ ಅತ್ತೆವಂಗೆ, ನಮ್ಮ ಬಾಬುಗೆ ಸ್ಯಾನೆ ಖುಷಿ ಆಯ್ತದೆ. ನಿಮ್ಮ ಖುಷಿಗೋಸ್ಕರ ನಾ ಈ ಕೈ ಕುಡಿಬೇಕಾ? ಮೊದ್ಲು ಕೈ ಆಗಿರುತ್ತೆ, ಆಮೇಲೆ ಮಧುರವಾಗಿರುತ್ತೆ. ಮಧುರವಾಗಿದ್ದದ ತತ. ಕುಡೀರಿ, ಕುಡೀರಿ. ಕುಡೀರಿ, ಕುಡೀರಿ, ಕುಡೀರಿ. ಪುಟ್ಟಮಲ್ಲಿ ಅವರು ಮನೇಲಿದ್ದಾರಾ? ಜೊತೆಗೆ ಶ್ರೀರಾಮಚಂದ್ರ ಗೌಡ್ರು ಅವ್ರೆ. ಗುರುಗಳೇ, ಗುರುಗಳೇ, ಬನ್ನಿ ಬನ್ನಿ. ನಮಸ್ಕಾರ ಮಾಡಿ. ನೀವು ನಮಸ್ಕಾರ ಮಾಡಬೇಡಿ, ಅವನು ಮಾಡಲಿ. ಬನ್ನಿ ಬಾಬಣ್ಣ, ನಮಸ್ಕಾರ ಮಾಡಿ. ಮಾಡಿ ಮಾಡಿ. ಕೂತ್ಕೊಂಡು ಶುರು ಹಚ್ಕೊಳ್ಳಿ. ಕೊಕ್ರು ಬಡಿ. ಗೌಡ್ರೆ, ಈಗ ನಾನು ಹೇಳ್ಕೊಡೋ ರಾಗ ರಾತ್ರಿ ರಾಗ ಅಂತ. ಇದನ್ನ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆ ತನಕ ಪ್ರಾಕ್ಟೀಸ್ ಮಾಡಬೇಕು. ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮನೆ ಕಳೋದು ಯಾವಾಗ್ಲೂ? ಬೆಳಗ್ಗೆ ಮಲ್ಕೊಳ್ಳಿ. ಕೊಟ್ಟರೆ ಮನೆ ಕಮ್ಬಿಟ್ರೆ ಅಂಗಡಿಯಲ್ಲಿ ಕೂತ್ಕೊಂಡು ನಿಮ್ ತಾತ ವ್ಯಾಪಾರ ಮಾಡಿನ. ಅದನ್ನ ಅವ್ರಿಗೆ ಫೋನ್ ಮಾಡಿ ಕೇಳಿ. ಅದು ಹೆಂಗೋ ಆಯ್ತದೆ. ಮೊದ್ಲು ಪದ ಹೇಳ್ಕೊಡಿ. ಪುಟ್ಟಮಲ್ಲಿ ಅವರೇ, ಈ ರಾಗದ ವಿಶೇಷ ಏನು ಅಂದ್ರೆ ಈ ರಾಗವನ್ನ ನಾಭಿಯಿಂದ ಹಾಡಬೇಕು. ಅವಳ ನಾಭಿಯಿಂದ ಆಡ್ಬೇಕಾ ನನ್ನ ನಾಭಿಯಿಂದ ಆಡ್ಬೇಕಾ? ನಿಮ್ಮ ನಾಭಿಯಿಂದಾನೆ. ಮತ್ ನನಗೆ ಹೇಳ್ಕೊಡಿ. ನೀವೆಲ್ಲಿಗಾನಾದ್ರೂ ಹಾಡ್ಕೊಳ್ಳಿ. ನೀವು ಶುರು ಹಚ್ಕೊಳ್ಳಿ. ಅದೇ ಗಳಗಳಿಗೂ ಬಾಗಲ್ ದಿಕ್ ನೋಡಿರಿ. ಈ ಸತ್ತು ಆಚೆ ಹೇಳ್ಕೊಡ್ತೀನಿ ಅಂತ ನಾಟಕ ಮಾಡ್ರಿ ಎದ್ದೊಟ್ಟೋಯ್ತೀನಿ. ಯಾನ್ ಹೇಳ್ಕೊಡೋದಾರು ಇಲ್ಲೇ ಹೇಳ್ಕೊಡಿ. ಜಾಸ್ತಿ ಕ್ಯಾರಿಬೇಡಿ, ಗಂಟ್ಲು ಪಿಪ್ಪಿ ಆಚೆಗೆ ಬಂದ್ಬಿಡುತ್ತೆ. ಜಾನಿ, ಜಾನಿ, ಮಧುರವ್ರೆ ಬನ್ನಿ ಬನ್ನಿ. ಜಾನಿ, ನಿಮ್ಗೆಂತ ಮಾಡಿಟ್ ಬೋಂಡನ ತಿಂದು ಬಂದಿದ್ದೀರಲ್ಲ, ತಗೊಳ್ಳಿ ತಿನ್ನಿ. ಬರೀ ಅವ್ರು ಒಬ್ರಿಗೆ ನನಗೂ ಒಂದು ಕೊಟ್ಟಿದ್ರೆ ನಾನು ನಿಮ್ಮ ಕೈ ಸವಿತಿದ್ನಪ್ಪ. ಅಂದ್ರೆ ನಿಮ್ಮ ಕೈ ರುಚಿ ಸವಿತಿದ್ದಿ ಅಂದಿ. ನೋನು, ಇದು ಜಾನಿಗಂತ ಪ್ರೀತಿಯಿಂದ ಮಾಡಿರೋ ಸ್ಪೆಷಲ್ ಬೋಂಡ. ಬೋಂಡ ಏನೋ ಒಂಥರ ಇದೆ ಅಲ್ವಾ? ಹೌದಾ? ಒಂದ್ ನಿಮಿಷ. ನಾನೆಂತ ತಪ್ಪು ಮಾಡ್ಬಿಟ್ಟೆ. ಏನಾಯ್ತು? ಬೋಂಡ ಉಪ್ಪು ಹಾಕೋ ಬದಲು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಅದನ್ನ ಹಾಕೊಂಡು ಯಾವ್ದು? ಇದನ್ ತಿಂದ ಇವ್ರ ಗಂಟ್ಲು ಹಾಳಾಗಿ ಹಾಡಕ್ಕೆ ಆಗಲ್ಲ, ಸ್ವರ ಹೋಗ್ಬಿಡುತ್ತೆ. ಮಾಯ್ಕಾರ ಎಂತ ಕೆಲಸ ಮಾಡ್ಬಿಟ್ರಿ? ಪುಟ್ಟಮಲ್ಲಿ ಅವರೇ, ಡಾರ್ಲಿಂಗ್, ಡೋಂಟ್ ವರಿ, ನಾನು ಹಾಡ್ತೀನಿ.
ಈ ತರ ಹಾಡಲ್ ಕೇಳ್ಬಿಟ್ರೆ ನಾವು ಮಟ್ಟಿಗೆ ಕತ್ಗಳು ನುಗ್ಬಿಡ್ತವೆ. ನೋಡ ನಾನು ಹಾಡ್ತೀನಿ. ನಿಮ್ಗಿಂಗ ಆಗ್ಬಾರ್ದಿತ್ತು. ನರ್ಸಣ್ಣ ಓ ನರ್ಸಣ್ಣ, ಐ ಲೈಕ್ ಇಟ್. ಗುರುಗಳೇ, ಎಂತ ಇದು ನಿಮ್ಮ ಸ್ವರಕ್ಕೆ ತೆಡ್ಲೊಡ್ದಿದೆ? ನಿಮಗೆ ಆಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಮಂಡೆ ವೆಚ್ಚ ಮಾಡಬೇಡಿ. ನಿಮ್ಮ ಶಿಷ್ಯ ನಾನಿದ್ದೇನಲ್ವಾ, ನಾನು ಹಾಡ್ತೇನೆ, ನೀವು ಕೇಳಿ ಖುಷಿ ಪಡಿ. ತೊಂದರೆ ಇಲ್ಲಪ್ಪ, ನಾನು ಹಾಡ್ತೇನೆ, ನಾನು ಹಾಡ್ತೇನೆ, ನೀವು ಕೇಳಿ ಅಲ್ವಾ. ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ, ಆ ಕನಸಿಗಾಗಿ ತವರು ಕಾದಿದೆ. ಸಾಕು ನಿಲ್ಸುಡ. ಆಮೇಲೆ ಪುಟ್ಮಲಿ ನೀನ್ ಆಲಿಸ್ತಾ ನಿಂತಿದೆ. ಈ ಕಲ್ಟಿವೇಟರ್ ದನಿ ಅಣ್ಣಯ್ಯ ಪುಂತನಿ ಏಡು ಒಂದೇ ತರ ಇಲ್ವಾ? ಹಂಗಾರೆ ನಿನ್ನೆ ಆಡ್ದವ್ರು ಯಾರ? ಐ ಲೈಕ್ ಇಟ್.